ಊರಿಗೆ ಊರೇ ಖಾಲಿ ಖಾಲಿ. ಇದೊಂದು ವಿಶೇಷವಾದ ಜಾತ್ರೆಯ ದಿನ ಊರಿನಲ್ಲಿ ಯಾವೊಬ್ಬ ವ್ಯಕ್ತಿ ಊರಿನಲ್ಲಿ ಇರುವಂತಿಲ್ಲ. ಈ ಜಾತ್ರೆಯ ವಿಶೇಷತೆ ಬಂದು ಈ ಗ್ರಾಮದಲ್ಲಿ ಯಾರು ಕೂಡ ಇರೋ ಆಗಿಲ್ಲ. ದವಸ ಧಾನ್ಯಗಳನ್ನು, ಸಾಕು ಪ್ರಾಣಿ ಪಕ್ಷಿಗಳನ್ನು ಸಹ ಸೇರಿ ಜೀವ ಇರುವಂತಹ ಎಲ್ಲಾ ಜೀವಿಗಳನ್ನು ಊರಿನ ಆಚೆಗೆ ತೆಗೆದುಕೊಂಡು ಹೋಗುತ್ತಾರೆ. ಈ ಜಾತ್ರೆಯು ಸೌಹಾರ್ದತೆ ಹಾಗೂ ಸಹಬಾಳ್ವೆ ಸಹಭೋಜನದ ಪ್ರತೀಕವಾಗಿದೆ. ಈಗಾಗಲೇ ಊರು ಬಿಟ್ಟು ಬಂದು ಒಂದು ದಿನವನ್ನು ಕಳೆಯುವ ಜಾಗ ಅಂದ್ರೆ ಗುಳೇಲಕ್ಕಮ್ಮ ದೇವಿಯ ತೋಪು ಒಂದು ದಿನ ಪರಿವಾರ ಹಾಗೂ ಸಂಬಂಧಿಕರೊಂದಿಗೆ ಸಮಯ ಕಳೆಯಲು ಹಾಗೂ ಸಹಭೋಜನ ಸವಿದು ಹಬ್ಬದ ಆಚರಣೆ ಮಾಡಲು ಖಾಲಿ ಇದ್ದ ಜಾಗದಲ್ಲಿ ಟೆಂಟ್ಗಳನ್ನು ಹಾಕಿ ಸಿದ್ಧತೆಯನ್ನು ಊರಿನ ಗ್ರಾಮಸ್ಥರು ಮಾಡುತ್ತಿರುವ ದೃಶ್ಯಾವಳಿಗಳು ಹಾಗೂ ದೇವಸ್ಥಾನದ ದೃಶ್ಯಾವಳಿ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಈಗ ನೋಡುತ್ತಿರುವ ಮೂರ್ತಿಯು ಕ್ರಿಯಾಮೂರ್ತಿಯಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ಹಬ್ಬಕ್ಕೆ ವಿಶೇಷವಾದ ಉದ್ಭವ ಮೂರ್ತಿಯನ್ನು ದೈವಸ್ಥರ ಸಮ್ಮುಖದಲ್ಲಿ ಹಾಗೂ ಆಚಾರ್ಯರಿಂದ ರೂಪುಗೊಂಡು ಪೂಜೆಗೆ ತಯಾರಿಸಲಾಗುತ್ತದೆ. ಅಲ್ಲದೆ ವಿಶೇಷವಾಗಿ ಈ ಮೂರ್ತಿಯು ಆಹಾರ ಪದ್ಧತಿಯಲ್ಲಿ ಬಳಸುವಂತಹ ಕಡಲೆ ಹಿಟ್ಟು ಹಾಗೂ ಮೈದಾ ಹಿಟ್ಟಿನಿಂದ ರೂಪುಗೊಂಡು ಜೀವಕಳೆಯನ್ನು ಪಡೆದುಕೊಂಡು ಭಕ್ತರಿಗೆ ದರ್ಶನ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲು ತಾಯಿಯು ಧರೆಗೆ ಆಗಮಿಸುತ್ತಾರೆ ಎನ್ನುವ ನಂಬಿಕೆಯು ಭಕ್ತರಲ್ಲಿ ನಾವು ಕಾಣಬಹುದಾಗಿದೆ. ಜನಲ್ಲ ಉಳ್ಕೊಂಡು ಜನರ ಸುತ್ತಲೂ ಉಳ್ಸರಿದೆ. ಹಬ್ಬ ನೋಡ್ರಿ, ನಿಮ್ಮ ವಯಸ್ಸು ಎಷ್ಟಾಗಿದೆ? ನೀವು ಯಾವಾಗಿಂದ ನೋಡ್ಕೊಂತ ಬಂದಿರಿ ಹಬ್ಬ? ಒಂದು 5 ನೋಡಿ. ಹೌದಾ? ಎಷ್ಟು ವಯಸ್ಸು ರೀ ಈಗ ನಿಮಗೆ? ನನಗೆ 76. ಅವಾಗಿಂದ ನೋಡ್ಕೊಂತ ಬಂದಿರಿ ಸಣ್ಣರದಾಗ ಅಂತಾರಲ್ರಿ. ಊರಾಗ ಏನಾದ್ರು ದೇವಸ್ಥಾನ ಐತಾ? ಹೆಂಗೆ? ಊರಲ್ಲಿ ದೇವಸ್ಥಾನ ಊರಲ್ಲಿ ಪ್ರತಿಷ್ಠಾಪನೆ ಊರ್ ದೈವಸ್ಥರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇಲ್ಲಿ ಮೊದಲ್ಸಿ ಮಾಡಿದಂಗೆಲ್ಲ ಅಲ್ಲಿ ದೇವಿ ಸ್ಥಾಪನೆ ಮಾಡ್ತಾರೆ. ಆಯಮ್ಮಂದ ಆದ್ಮೇಲೆ ಅಕ್ಕಿ ಪಡಿ ಕೊಟ್ಟು ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ತೋಪಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ 9 ದಿನದ ದೈವಸ್ಥಾನ ಸೇರಿ ಹೌದ್ರಿ, ಎಲ್ಲ ಒಗ್ಗೂಡಿ ಮಾಡ್ತಾರೆ. ಮಾಡ್ತಾರಂತಾರಣ್ಣ. ಊರವ್ರ ಗ್ರಾಮಸ್ಥರು ಸೇರಿ ಮಾಡ್ತಾರ? ಒಂದು ಮನೆಯವರಂತ ನೇಮಿಸಿರ್ತೀರ, ಅವ್ರು ಮಾಡ್ತಾರ? ಒಂದು ಮನೆ ನೇಮಕ ಮಾಡಿದ್ದಾರೆ ಸರ್ ಊರಲ್ಲಿ. ಪ್ರತಿ ವರ್ಷ ಪ್ರತಿ ಸರಿನೂ ಮಾಡ್ತಾರೆ. ಅಂದ್ರೆ ದೈವ ಸಮೇತ ದೈವ ಸಮ್ಮುಖದಲ್ಲೇ ಮಾಡ್ತೀವಿ. ಅಂದ್ರೆ ಅದು ಇನ್ನೊಂದು ವಿಶೇಷ ಏನಂದ್ರೆ ವಾದ್ಯಗಳು ಅಂತ ವಾದ್ಯ ಹೆಂಗ ನುಡಿಸ್ತಾರೋ ವಾದ್ಯ ಪ್ರಕಾರ ಅದು ಮೂರ್ತಿ ತಯಾರಾಗ್ತೈತಿ. ಅದೊಂದು ವಿಶೇಷ. ನಮ್ಮ ನೆನಪಿಲ್ಲ, ಒಂದು 4 ಹಬ್ಬ ನೆನಪಿದ್ದೀವಿ. ನೀವು 4 ಹಬ್ಬ ನೋಡಿದ್ರಿ? ಅವ್ರ ಮನೆಯಲ್ಲೇ ಮಾಡೋದು, ವಂಶ ಪರಂಪರೆಯಿಂದ ಬಂದೈತ್ರಿ ಅದು. ಅವಾಗಿಂದ ಅವರೇ ಮಾಡ್ತಾರೆ. ಕಾರ್ಯಕ್ರಮ ಹೇಗೆ ಮಾಡಬೇಕು, ಹೇಗೆ ರೂಪರಾಶಿಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಮಾಡಿ ವಿಶೇಷವಾದ ಒಂದು ಕಾರ್ಯಕ್ರಮ ಇದು. ಪ್ರತಿ 5 ವರ್ಷಕ್ಕೊಂದು ಬಾರಿ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಆಚರಣೆ ಮಾಡುವಾಗ ಮುನ್ನವೇ ಊರು ತುಂಬಾ ಪಾರಿಬೇಲಿ ಹಾಕಿ ಈ ಮಹಾದ್ವಾರವನ್ನ, ಯಾವ್ದು ಇದು ಮಹಾದ್ವಾರ ಅಂತೀರಾ? ಇದು ನಮ್ಮ ಊರಿಗೆ ಮಹಾದ್ವಾರ. ಇರುವಂತಿದೆ 2 ದ್ವಾರಗಳು ನಿರ್ಮಾಣ ಮಾಡ್ತಾರೆ. ಮಾಡಿಬಿಟ್ಟು ದೇವಸ್ಥಾನದಿಂದ ನೈಟ್ ಅವತ್ತೇ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತು ಹಿಟ್ಟು ಬೇಳೆ ಎಲ್ಲವನ್ನೂ ತರಿಸಿ ಅದನ್ನ ಕಡ್ಡಿ ಹಿಟ್ಟಿನಿಂದ ತಯಾರು ಮಾಡ್ತಾರೆ. ಅದನ್ನು ಮಾಡುವಾಗ 9 ಜನ ಮಡಿ ಹುಡಿಯಿಂದ ಅದನ್ನ ದೇವಿಯ ಪ್ರತಿಷ್ಠಾಪನೆ ಮಾಡಿ ಹೊರಗ ಯಾರು ಆ ಒಂದು ದೇವರ ಮನೆ ಅಂತ ಇದೆ ಆ ಮನೆಯಿಂದ ಹೊರಗೆ ಬಂದ್ರೆ ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡೆ ಒಳಗೆ ಹೋಗ್ಬೋದು. ಊರಿನ ಯಾರೇ ಕಮಿಟಿ ಯಜಮಾನರು ಕೂಡ ಹೋಗೋದಿಲ್ಲ. ಏನು 9 ಜನ ನೇಮಿಸಿರಲ್ಲ ಅವರು ಮತ್ತು ಮೂರ್ತಿ ಮಾಡ್ಲಿಕ್ಕೆ ಬಂದಿರ್ತಾರೆ ಆಚಾರ್ಯರು, ಅವರು ಸೇರಿಬಿಟ್ಟು ಮಾಡ್ತಾರೆ. ಬೆಳತಾನ ಆ ಕಾರ್ಯಕ್ರಮ ಆಗುತ್ತೆ. ಆಗುವಾಗ ದೇವಿ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ದೇವಿಯ ಮುಖವನ್ನು ಯಾರಿಗೂ ಕೂಡ ಕಾಣುವುದಿಲ್ಲ. ಯಾಕಂದ್ರೆ ಅಲ್ಲಿ ಒಣಕಾಯಿ ಅಂತ ಹೇಳ್ಬಿಟ್ಟು ಒಂದು ಚೀಲದಷ್ಟು ತಗೊಂಬಂದು ಅದನ್ನ ಜಳ ಉದುರು ಹಾಕ್ತಾರೆ. ಹಾಕಿದಾಗ ಆ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಮುಗಿಸಿದ ಮೇಲೆ ನಮ್ಮೂರಿನ ಇಡೀ ಜನ ಸೋಮವೇ ಅಲ್ಲಿ ದೇವಿಗೆ ಏನು ಮುಡುಪನ್ನ ಅನ್ಕೊಂಡಿರ್ತಾರೆ ಅದನ್ನ ಮುಡುಪನ್ನ ಮುಗಿಸಿ ದಿನಂತರ ಹಾಕಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿ ನಂತರ ಮತ್ತೆ ದೇವಿಯು ಇಲ್ಲಿಂದ ಇನ್ನೂ ಒಂದು ಕಟ್ಟಿ ಇದೆ. ಆ ಕಟ್ಟಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಬರುವಾಗ ಬಂದುಬಿಟ್ಟು ಆಕೆಗೆ ಬೆಲ್ಲದ ಆರತಿ ಅಂತ ಮಾಡ್ತಾರೆ. ಮಾಡಿದ ನಂತರ ಇಡೀ ಊರಿನ ಜನ ಒಂದು ನಾಯಿ ಬೆಕ್ಕು ಪ್ರತಿಯೊಂದ ಬಾಣಿಕೆ ಹೆರಿಗೆ ಇವತ್ತೇ ಬಾಣಿಕೆ ಹೆರಿಗೆ ಆಗಿದ್ರು ಕೂಡ ಆಕೆಯನ್ನು ಕೂಡ ದೇವಿ ಸನ್ನಿಧಿಗೆ ಕರ್ಕೊಂಡು ಹೋಗಬೇಕು. ಅವರು ಈ ಕಾರ್ಯಕ್ರಮ ಮಾಡಿ ಮತ್ತು ಹಿರಿಯರ ಮಾರ್ಗದರ್ಶನದಂತೆ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅವರಿಗೂ ಮತ್ತು ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇನ್ನೊಂದು ಹೇಳ್ಬೇಕಂದ್ರೆ ಇದೆಲ್ಲ ತಾಯಿ ಸೃಷ್ಟಿ ಆಗ್ತಾಳಲ್ಲ ಶುಕ್ರವಾರ ನೈಟ್, ಇವತ್ತೇ ನೈಟ್ ರಾತ್ರಿಯಿಂದ ಬೆಳತಕ್ಕನ ಜನ ಎಲ್ಲ ಎದ್ದೇ ಇರ್ತಾರೆ.
ಇನ್ನೊಂದ್ ಹೇಳ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಹೋದವರು ಒಬ್ರು ವಾಪಸ್ ಊರಾಗ ಒಬ್ರು ಇರೋದೆಲ್ಲ ಹೋಗಿರ್ತೀವಲ್ಲ, ಹೋದ್ಮೇಲೆ ಬೆಳಿಗ್ಗೆ 10 ಗಂಟೆಗೆ ಬಿಟ್ರೆ 5 ಗಂಟೆವರೆಗೆ ಅಲ್ಲೇ ಇರ್ತಾರೆ. 5 ಗಂಟೆಯಿಂದ ವ್ಯವಸ್ಥೆ ಬರ್ತಾರೆ. ಒಂದು ಪ್ರಾಣಿ ಪಕ್ಷಿಗಳು ಒಂದು ಯಾವ ಊರಲ್ಲಿ ಒಂದು ಇದ್ರಲ್ಲಿ ಊರಲ್ಲಿ ಯಾವ ಊರಂಗಿಲ್ಲ. ಇದು ದೈವ ಶಕ್ತಿ ಹಂಗೈತ್ರಿ ಊರಲ್ಲಿ. ಆಲ್ಮೋಸ್ಟ್ ಅಲ್ಲ ಯಾವುದೇ ಪ್ರಾಣಿ ಆಯ್ತು ಎಲ್ಲದನ್ನ ಊರ್ ಬಿಟ್ಟು ಆಚೆನೆ ಕರ್ಕೊಂಡು ಹೋಗ್ಬೇಕು. ಅವೇ ಬಂದ್ಬಿಡ್ತಾವೆ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ. ಈಗ ಪೇಷಂಟ್ ಇರ್ತಾರ್ರಿ, ಊರಲ್ಲಿ ಇರಂಗಿಲ್ಲ, ಊರ್ ಬಿಟ್ಟೆ ಹೋಗ. 5 ದಿನದಿಂದ ಸ್ಟಾರ್ಟ್ ಆಗಿರುತ್ತೆ. ಫಸ್ಟಿಗೆ ಪಾರಿ ಬೇಲಿ ಬಡಿಯೋದಂತೆ ಹಬ್ಬ ಸ್ಟಾರ್ಟ್ ಆಗೋದು 5 ದಿನ ಅಂತಂದ್ರೆ 2 ದಿನ ಸ್ಟಾರ್ಟ್ ಆಗತ್ತಂತಂದಾಗ ಈ ಊರ್ ಹೊರಗೆ ಹೋಗ್ತೀವಿ ನಾವು. ನಾಳೆ ಬೆಳಗ್ಗೆ 10 ಗಂಟೆಗೆ ಊರ್ ಬಿಡ್ತೀವಿ. ಅಲ್ಲಿ ಹೋಗಕ್ಕೆ 11 ಗಂಟೆ, ಅಲ್ಲಿ ಉಲ್ಸಿ ಹೊಡೆದು ಪೂಜೆ ಗೀಜೆ ಮುಗಿಸ್ಕೊಂಡ್ ಬರೋಕ್ಕೆ ಸಾಯಂಕಾಲ 6 ಗಂಟೆ. 6 ಗಂಟೆಗೆ ಬಂದಾರ ಹಂಗ ಹೋಗಂಗಿಲ್ಲ. ಒಂದೊಂದು ಸಗಣಿ ಕೂಗಿರ್ತಿರ್ತೀವಿ ಇಲ್ಲಿ ಬೆಂಕಿ ಹಚ್ಚಿ. ಎಲ್ಲಿ ಊರ್ ಮುಂದೆ ಎಲ್ಸಿ ಬಾಕ್ಲ ಕುಳ್ಳು ಆ ಕುಳ್ಳು ಬೆಂಕಿ ಹಚ್ಚಿ ತಗೊಂಡ್ರೆ ಒಳಗೆ ಹೋಗಿ ಅವ್ರ ಬೆಂಕಿ ದೀಪ ಹಚ್ಬೇಕು. ಮನೆಗೆ ಎಲ್ರು ಹೋಗ್ಬೇಕು. ತಗೊಂಡು ಹೋಗ್ಬೇಕು. ಎಲ್ಲ ಉಜ್ಜಿಂದ್ರಿ 5:30 ಹೋಗಿ ಬಂದ ಮೇಲೆ ದೊಡ್ಡ ಜಾತ್ರೆ 5 ವರ್ಷಕ್ಕೊಂದ್ಸಲ ಮಾಡ್ತೀವಿ. ಇಲ್ಲಿನ ಊರವ್ರ ಹಚ್ತಾರ ಹೆಂಗಣ ಇದು? ಇಲ್ಲ, ನಾವು ಆದಿ ಕರ್ನಾಟಕದ ಜನಾಂಗನೇ ನಿಂತ್ಕೊಂಡಿದ್ದು. ಇನ್ನು ಬೇಲಿ ಗೀಲಿ ಎಲ್ಲ ಪಾರಿ ಬೇಲಿ ಅಂತಂದು ಊರಿಗೆಲ್ಲ ಹಾಕ್ತೀರಿ? ಊರವನ್ನೆಲ್ಲ ಹಾಕ್ತೀವಿ. ಊರಿನಾಗ ಏನಿತ್ತು ಅವ್ರ ಕಾರ್ಯಕ್ರಮ ಮಾಡ್ತಾರೆ. ಉಳುಸು ಮಾತ್ರ ನಾವು ಹಾರಿದ್ವಿ. ಹೌದಾ? ಬೇಲಿನೂ ನೀವೇ ಹಾಕೋದು, ನಾವು ಹಾಕೋದು, ಉಲ್ಸು ನೀವ್ಯಾರ? ಉಳುಸು ನಾವು